ಭಾಷೆ ಪ್ರಾದೇಶಿಕ ಅನನ್ಯತೆ, ಆ ಭಾಷೆಯ ಆಧಾರದ ಮೇಲೆ ಪ್ರಬಂಧವನ್ನು ಬಿಡಿಸಿದಂತೆ ಕಲಿಕೆ ಧನ್ಯವಾದಗಳು. ಈಗ ಮತ್ತೊಬ್ಬ ಕ್ಷೇಮಕರು ಡಾಕ್ಟರ್ ಬಸವರಾಜ್ ಶಂಕೇಶ್ವರ ಅಮರ್ಚಿಂದ್ರ ಕೂಟಗಾರರ ಸಂತು ಪರಾಮರ್ಶೆ ಈ ವಿಷಯದ ಕುರಿತು ಮಾತನಾಡುತ್ತಿದ್ದಾರೆ. ನನ್ನೊಂದಿಗೆ ಪ್ರಬಂಧವನ್ನು ಮಂಡನೆ ಮಾಡಲು ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಪ್ರಬಂಧಕರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ವಹಿಸುತ್ತಾ ನನ್ನ ಪ್ರಬಂಧ ಶೀರ್ಷಿಕೆ ಅಮರ್ಚಿಂತ ಕೂಟಗಾರಿನ ಸತ್ತು ಕಾದಂಬರಿಯ ಪರಾಮರ್ಶೆ. ನಮ್ಮ ನಾಡಿನಲ್ಲಿ ಅದರಲ್ಲೂ 70ರ ದಶಕದಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಹುಟ್ಟಾಕಬೇಕಾದ್ರೆ ಬರಗೂರು ರಾಮಚಂದ್ರಪ್ಪವರು, ಜಂಬಣ್ಣ ಅಮರ್ಚಿಂತವರು, ಜೊತೆಗೆ ಗೋಳ್ಬಂಡಪ್ಪವರು, ಚನ್ನಡವಾಲ್ಕರ್ ಇವರೆಲ್ಲರೂ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿಯಾಗಿ ಈ ಜಂಬಣ್ಣ ಅಮರ್ಚಿಂತವರು ಕೂಡ ಆ ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಟಾಕಬೇಕಾದ್ರೆ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥ ಅವರು ಕೂಡ ಒಬ್ಬರು. ಜಂಬಣ್ಣ ಅಮರ್ಚಿಂತವರು ಆರಂಭದಲ್ಲಿ ಕಾವ್ಯದ ಮೂಲಕ ಅವರು ತಮ್ಮನ್ನು ತಾವು ಕವಿ ಅಂತಲೇ ಗುರುತಿಸಿಕೊಳ್ತಾರೆ. ತದನಂತರದಲ್ಲಿ ಕಾದಂಬರಿ, ಗಜಲ್, ರುಬಾಯಿ, ಜೀವನ ಚರಿತ್ರೆ ಈ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ತಮ್ಮನ್ನು ತಾವು ತೋರಿಸಿಕೊಳ್ತಾರೆ. ಜಂಬಣ್ಣ ಅಮರ್ಚಿಂತವರು ಕೇವಲ ಸಾಹಿತ್ಯಕ್ಕೆ ಮಾತ್ರ ತಮ್ಮನ್ನು ತಾವು ಸೀಮಿತಗೊಳಿಸಿಕೊಳ್ಳದೆ ಸಂದರ್ಭಾನುಸಾರ ಅವರು ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯ, ಶೋಷಣೆ, ದರ್ಪ, ಮೇಲೆ ನಡೀತಕ್ಕಂಥ ಕೊಲೆ, ಸುಲಿಗೆ, ಅತ್ಯಾಚಾರಗಳ ಕುರಿತು ಕೂಡ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಒಂದು ಅಪರೂಪದ ಹೋರಾಟಗಾರ ಅಂತ ಕೂಡ ತಪ್ಪಾಗಲ್ಲ. ಜಂಬಣ್ಣ ಅಮರ್ಚಿಂತವರು ಮುಖ್ಯವಾಗಿ 2 ಕಾದಂಬರಿಗಳನ್ನು ಬರೆದಿದ್ದಾರೆ. 1997ರಲ್ಲಿ ಕುರುಮಯ್ಯ ಮತ್ತು ಅಂಕುಶದೊಡ್ಡಿ ಅಂತ. ಆ ಕುರುಮಯ್ಯ ಅಂಕುಶದೊಡ್ಡಿ ಕಾದಂಬರಿ ಕೊರವರ ಸಂಸ್ಕೃತಿಯನ್ನ ಪರಿಚಯ ಮಾಡೋದ್ರ ಜೊತೆಗೇನೆ ಆ ಕೊರವ ಜನಾಂಗದಲ್ಲಿ ಬರ್ತಕ್ಕಂಥ ಬಡತನದಿಂದಾಗಿ ಗಂಡ ಸ್ವತಃ ತನ್ನ ಹೆಂಡತಿಯನ್ನ ಮಾರಾಟ ಮಾಡ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿಯನ್ನು ಕೂಡ ನಮಗೆ ಆ ಕಾದಂಬರಿ ಏನು ಮಾಡಿದ್ರೆ ಅಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಇನ್ನು ಅಮರ್ಚಿಂತರು ಬರತಕ್ಕಂಥ 2ನೇ ಪ್ರಮುಖ ಕಾದಂಬರಿ ಅಂತಂದ್ರೆ ಕುರುಮಯ್ಯ ಬೂಟಗಾಲಿನ ಸದ್ದು. ಇದು 2010ರಲ್ಲಿ ಪ್ರಕಾಶನವನ್ನ ಕಾಣುತ್ತದೆ. ಈ ಬೂಟಗಾಲಿನ ಸದ್ದು ಕಾದಂಬರಿಯ ಒಂದು ವಿಷಯ ಏನು ಅಂತಂದ್ರೆ, ಹೈದರಾಬಾದ್ ನಿಜಾಮ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನರ ಮೇಲೆ ರಜಾಕಾರರು ನಡೆಸಿರ್ತಕ್ಕಂಥ ದರ್ಪ, ದೌರ್ಜನ್ಯ, ದಬ್ಬಾಳಿಕೆಯನ್ನ ಎಳೆಯಾಗಿ ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಅಪರೂಪದ ವಿಶಿಷ್ಟ ಕಾದಂಬರಿ ಅಂತಂದ್ರೆ ನಾವು ಬೂಟಗಾಲಿನ ಸದ್ದು ಅಂತಿಕೊಂಡು ನಾವು ಹೇಳ್ತೀವಿ. ಆ ಬೂಟಗಾಲಿನ ಸದ್ದು ಇದು ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಒಳಗೊಂಡು ರಚನೆಗೊಂಡಂತ ಒಂದು ಕಾದಂಬರಿ. ಹಾಗಾಗಿ ಬೂಟಗಾಲಿನ ಸದ್ದು ಆ ಕಾದಂಬರಿಯನ್ನ ನಾವು ಐತಿಹಾಸಿಕ ಕಾದಂಬರಿ ಅಂತ ಕೂಡ ಕರೆದು ಕೂಡ ಏನು ತಪ್ಪಾಗಲ್ಲ. ಹಾಗಾಗಿ ನೋಡಿ, ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಹೈದರಾಬಾದ್ ನಿಜಾಮ ಹೈದರಾಬಾದನ್ನ ರಾಜಧಾನಿಯಾಗಿ ಮಾಡಿಕೊಂಡು ಈ ಭಾರತ ಒಕ್ಕೂಟದಲ್ಲಿ ಏನು ಸೇರ್ಲಿಕ್ಕೆ ಅವನು ಮನಸ್ಸು ಮಾಡಲ್ಲ. ನಾನು ಮೊದಲಿನಿಂದಲೂ ಸ್ವತಂತ್ರ ರಾಜ್ಯನಾಗೆ ಆಳ್ವಿಕೆ ಮಾಡ್ತಾ ಬಂದಿನಿ, ಈಗಲೂ ಕೂಡ ನಾನು ಸ್ವತಂತ್ರ ಅರಸನಾಗಿ ಆಳ್ವಿಕೆ ಮಾಡ್ತಾನೆ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ಕೊಟ್ಟೆ ಇಡ್ತಾನೆ. ಅಷ್ಟಲ್ಲದೆ ಆ ಒಂದು ಹೈದರಾಬಾದ್ ನಿಜಾಮನ ಹೆಸರಿನಲ್ಲಿ ರಜಾಕಾರರು ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನರ ಮೇಲೆ ನಾನಾ ರೀತಿಯ ದೌರ್ಜನ್ಯ, ಕೊಲೆ, ಸುಲಿಗೆ, ದರ್ಪ, ದಬ್ಬಾಳಿಕೆಗಳನ್ನ ಯಾವ ರೀತಿ ನಡೆಸಿದ್ರು ಅನ್ನೋದನ್ನ ಆ ಒಂದು ಕಾದಂಬರಿ ಓದ್ತಾ ಹೋದ್ರೆ ನಮಗೆ ಬಿಡಿಯಾಗಿ ಎಳೆಯಾಗಿ ಆ ಕಾದಂಬರಿ ನಮ್ಗೆ ಏನ್ ಮಾಡ್ತಂತಂದ್ರೆ ಅಲ್ಲಿ ತಿಳಿಸ್ತಾ ಹೇಳ್ತಾ ಹೋಗ್ತದೆ. ಆ ಬೂಟಗಾಲಿನ ಸದ್ದು ಕಾದಂಬರಿ ಇದೆಯಲ್ಲ, ಆ ಕಾದಂಬರಿ ಪ್ರಾರಂಭ ಆಗೋದೆ ಟಕ್ ಟಕ್ ಎನ್ನುವ ಒಂದು ಬೂಟಗಾಲಿನ ಸದ್ದಿನೊಂದಿಗೆ. ರಜಾಕಾರರು ಆ ಒಂದು ಊರೊಳಗೆ ಯಾವಾಗ ಬರ್ತಿದ್ರು ಅಂತಂದ್ರೆ ಅವ್ರಿಗೆ ಸಮಯ ಇದ್ದಿಲ್ಲ. ಹಗಲೊತ್ತಿನಲ್ಲಿ ಕೂಡ ಬರ್ತಾ ಇದ್ರು ಮತ್ತು ರಾತ್ರಿ ಹೊತ್ತಿನಲ್ಲಿ ಕೂಡ ಬರ್ತಿದ್ರು. ಆ ಟಕ್ ಟಕ್ ಎನ್ನುವ ಬೂಟಗಾಲಿನ ಸದ್ದನ್ನು ಕೇಳಿ ಆ ಹೈದರಾಬಾದ್ ಕರ್ನಾಟಕದ ಜನಸಾಮಾನ್ಯರು ಏನ್ ಮಾಡ್ತಿದ್ರು ಅಂತಂದ್ರೆ, ರಜಾಕಾರರು ಬಂದರು ನಮ್ಮನ್ನ ಕೊಲ್ಲಿಕ್ಕೆ, ಸುಲಿಗೆ ಮಾಡಿಕೊಂಡು ಹೋಗ್ಲಿಕ್ಕೆ, ದೌರ್ಜನ್ಯ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಅಂತಿಕೊಂಡು ಮನೆಯೊಳಗೆ ಏನ್ ಮಾಡ್ತಿದ್ರು ಅಂದ್ರೆ ಬಾಗಿಲು ಹಾಕಿಕೊಂಡು ಏನೋ ಇರುವ ಒಂದು ಪರಿಸ್ಥಿತಿ ಒಂದು ಇತ್ತು. ಅಂತ ಒಂದು ಹೃದಯ ವಿದ್ರಾವಕ ಒಂದು ಸನ್ನಿವೇಶ ಆ ಒಂದು ಹೈದರಾಬಾದ್ ನಿಜಾಮನ ಆಳ್ವಿಕೆಯ ಒಂದು ಸಂದರ್ಭದಲ್ಲಿ ಇತ್ತು ಅನ್ನೋದನ್ನ ನಾವು ಈ ಒಂದು ಕಾದಂಬರಿ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ತಿಳಿದುಕೊಳ್ತೀವಿ. ಅಷ್ಟಲ್ಲದೆ ಹೈದರಾಬಾದ್ ನಿಜಾಮನ ದುರಾಡಳಿತ ಒಂದು ಕಡೆ ಆದ್ರೆ, ಇನ್ನ ರಾಮರೆಡ್ಡಿ ಎನ್ನುವ ಒಬ್ಬ ಜಮೀನ್ದಾರ ಅವನು ಬಡ ಜನರಿಗೆ, ಹಿಂದುಳಿದ ವರ್ಗದ ಜನರಿಗೆ ಏನೋ ಬಡ್ಡಿ ಸಾಲ ಕೊಡ್ತಿದ್ನಲ್ಲ, ಬಡ್ಡಿ ಸಾಲ ಹೆಂಗ್ ಮಾಡ್ತಂದ್ರೆ ಜಾಸ್ತಿ ಬಡ್ಡಿ ಏನಾಗ್ತಿದ್ದ, ಏನೋ ಚಕ್ರಬಡ್ಡಿ ಕೂಡ ಆಗ್ತಾ ಇದ್ದ. ಹಾಗಾಗಿ ಚಕ್ರಬಡ್ಡಿ ಹಾಕುವುದ್ರ ಮೂಲಕ ಬಡವರನ್ನ ಇನ್ನಷ್ಟು ಬಡವರನ್ನಾಗಿ ಮಾಡ್ತಕ್ಕಂಥ ವ್ಯಕ್ತಿ ಆ ರಾಮರೆಡ್ಡಿ. ಒಂದು ಕಡೆಗೆ ಆ ಒಂದು ಹೈದರಾಬಾದ್ ನಿಜಾಮನ ದುರಾಡಳಿತವನ್ನ ಕಂಡ್ರೆ, ಇನ್ನೊಂದು ಕಡೆಗೆ ಆ ಒಂದು ಜನರನ್ನ ಏನೋ
ಜಿಗಣತರ ಇರತಕ್ಕಂತ ರಾಕ್ಷಸನಾಗಿ ರಾಮರೆಡ್ಡಿ ಜಮೀನ್ದಾರ ಆ ಒಂದು ಕಾದಂಬರಿಯಲ್ಲಿ ನಮಗೆ ಕಂಡು ಬರ್ತಾನೆ. ಅಷ್ಟೇ ಅಲ್ಲದೆ ದೇಶದ ಕುರಿತು ಬಹಳ ಅಪಾರವಾದ ಭಕ್ತಿ ಇದ್ದಂತ ಮುಬಾರಕ್ ಅಂತ ಒಂದು ಪಾತ್ರ ಬರ್ತದೆ. ಆ ಮುಬಾರಕ್ ಏನ್ ಮಾಡ್ತಿರ್ತಾನಂತಂದ್ರೆ ಏನೋ ಅವನು ಅರಿವಚ್ಚನಾಗಿರ್ತಕ್ಕಂಥ ಮುಬಾರಕ್ ಏನು ತನ್ನ ಮನುಷ್ಯ ಬಂದಾಗ ಏನಂತ ಕೂಗ್ತಿರ್ತಾನಂತಂದ್ರೆ ಘೋಷಣೆ ಕೂಗ್ತಿರ್ತಾನಂತಂದ್ರೆ ಭಾರತ ಮಾತಾ ಕಿ ಜೈ, ಮಹಾತ್ಮ ಗಾಂಧೀಜಿ ಕಿ ಜೈ, ಒಂದೇ ಮಾತರನ್ನು ತಿಳ್ಕೊಂಡು ಏನು ದೇಶಭಕ್ತಿ ಇಟ್ಟುಕೊಂಡು ಏನ್ ಮಾಡ್ತಂದ್ರೆ ಘೋಷಣೆ ಕೂಗ್ತಿರ್ತಾರೆ. ಅವಾಗ ರಜಾಕಾರರು ಬರೋ ಸಮಯವನ್ನ ನೋಡಿ ಆ ಒಂದು ಮುಬಾರಕ್ ಏನ್ ಮಾಡ್ತಿರ್ತಾನಂದ್ರೆ ಭಾರತ ಮಾತಾ ಕಿ ಜೈ ಅಂತ ತಿಳ್ಕೊಂಡು ಕೂಗ್ತಾ ಇರ್ತಾನೆ. ಅವಾಗ ರಜಾಕಾರರು ಇವ್ ಯಾವ ನಮ್ಮ ಧರ್ಮಕ್ಕೆ ಸೇರಿರ್ತಕ್ಕಂಥ ಈ ವ್ಯಕ್ತಿ ರಜಾಕಾರನ ಆಡಳಿತದ ವಿರುದ್ಧ, ರಜಾಕಾರನ ಒಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾನಲ್ಲ ಅಂದ್ಕೊಂಡು ಅವನು ಮುಗಿಸ್ರಿ, ಕೊಲೆ ಮಾಡ್ರಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರಂದ್ರೆ ರಜಾಕಾರರು ಏನ್ ಮಾಡ್ತಾರೆ ಹೇಳ್ತಾರೆ. ಆದ್ರೂ ಕೊನೆಗೆ ಆ ಒಂದು ಮುಬಾರಕ್ ಏನ್ ಮಾಡ್ತಾನೆ ಅಂತಂದ್ರೆ ಈ ದುಷ್ಟರಾಗಿರ್ತಕ್ಕಂಥ ಪೂರ್ವ ವ್ಯಕ್ತಿಗಳಾಗಿರ್ತಕ್ಕಂಥ ಅಮಾಯಕರಾಗಿರ್ತಕ್ಕಂಥ ಈ ರಜಾಕಾರರ ಕೈಯಲ್ಲಿ ಸತ್ತು ಸಾಯುವುದಕ್ಕಿಂತ ಆ ಒಂದು ಮರವನ್ನು ಹೇರಿ ಆ ಮರದ ಮೇಲಿಂದ ಬಿದ್ದು ಏನ್ ಮಾಡ್ತಾನಂದ್ರೆ ಸಾವನ್ನಪ್ತಾನೆ. ಯಾರು? ಮುಬಾರಕ್. ಹೇಗೆ ಭಾರತದ ಗಡಿಯನ್ನ ಕಾಯ್ತಾ ಶತ್ರುಗಳೊಂದಿಗೆ ಹೋರಾಟ ಮಾಡ್ತಾ ವೀರ ಮರಣವನ್ನು ಹೊಂದುತ್ತಾರ ಯೋಧರನ್ನ, ಅದೇ ರೀತಿಯಾಗಿ ಆ ಯೋಧರೊಂದಿಗೆ ಈ ಮುಬಾರಕನ್ನ ಹೋಲಿಕೆ ಮಾಡಿದ್ರು ಕೂಡ ಏನು ತಪ್ಪಾಗಲ್ಲ. ಯಾಕಂದ್ರೆ ಇವನೊಬ್ಬ ರಾಷ್ಟ್ರಭಕ್ತಿ ಉಳ್ಳಂತ ದೇಶ ಪ್ರೇಮ ಉಳ್ಳತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ದ. ಅವನು ಇಸ್ಲಾಂ ಧರ್ಮೀಯನಾಗಿದ್ದರೂ ಕೂಡ ಏನು ಈ ಒಂದು ಹೈದರಾಬಾದ್ ನಿಜಾಮನ ದಬ್ಬಾಳಿಕೆಯ ವಿರುದ್ಧ ಆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಪರವಾಗಿ ಏನ್ ಮಾಡ್ತದಂದ್ರೆ ಘೋಷಣೆ ಕೂಗ್ತಕ್ಕಂತ ಒಬ್ಬ ಪ್ರಗತಿಪರ ವಿಚಾರ ವ್ಯಕ್ತಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ಬಹಳಷ್ಟು ಸನ್ನಿವೇಶಗಳು, ಬಹಳಷ್ಟು ಪಾತ್ರಗಳು ಬರ್ತವೆ. ಹಾಗಾಗಿ ಸಮಯದ ಮಿತಿ ಇರೋದ್ರಿಂದ ಅವೆಲ್ಲವನ್ನು ನಿಮಗೆ ಬಹಳ ವಿವರವಾಗಿ ನಾನು ಹೇಳಲಿಕ್ಕೆ ಬಯಸಲ್ಲ. ಇನ್ನು ಆ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಪಾತ್ರ ಅಂತಂದ್ರೆ ಆ ಪಠಾಣರ ನಾಯಕನಾಗಿರ್ತಕ್ಕಂಥ ಆಲಂ ಖಾನ್. ಅವನು ಮುಸ್ಲಿಂ ಕಟ್ಟ ಮಠಾಂಧನಾಗಿರ್ತಾನೆ. ಅವ್ನು ಏನ್ ಮಾಡ್ತಂದ್ರೆ ತಮ್ಮ ಧರ್ಮಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಏನ್ ಮಾಡ್ತಂದ್ರೆ ಧರ್ಮದ ಬೋಧನೆಯನ್ನು ತುಂಬಿರ್ತಾನೆ. ಅದಕ್ಕೆ ವಿರುದ್ಧವಾಗಿ ಅದೇ ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಮೊಯ್ನುದ್ದೀನ್ ಒಬ್ಬ ಕಮ್ಯುನಿಸ್ಟ್ ಮುಖಂಡನಾಗಿ ಪ್ರಗತಿಪರನಾಗಿ ಏನ್ ಮಾಡ್ತಂದ್ರೆ ಕಂಡು ಬರ್ತದೆ. ನೋಡಿ, ಮೂರು ವ್ಯಕ್ತಿಗಳು ಮುಸ್ಲಿಮರಾಗಿದ್ದರೂ ಕೂಡ ಅವರ ಧೋರಣೆಗಳು, ಆಶಯಗಳು ಏನ್ ಹೆಂಗಿದ್ದಾವಂದ್ರೆ ಭಿನ್ನವಾಗಿ ಇರುವುದನ್ನ ನಾವು ಕಾಣುತ್ತೇವೆ. ಅಷ್ಟಲ್ಲದೆ ಇನ್ನು ಆ ಕಾದಂಬರಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಪಾತ್ರ ಮದರ್ಸಾವು ಇಸ್ಲಾಂ ಮತವಲಂಬಿಯಾಗಿದ್ದರೂ ಕೂಡ ಈ ರಜಾಕಾರರು ಏಕಾಏಕಿ ಜನರ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬಂದಾಗ ಅವಾಗ ಆ ಹಿಂದೂಗಳನ್ನ ತಮ್ಮೋರ್ತಿಕೊಂಡು ಏನ್ ಮಾಡ್ತಾನಂದ್ರೆ ರಕ್ಷಣೆ ಮಾಡ್ತಾನೆ. ಅವನು ಮುಸ್ಲಿಮನಾಗಿದ್ದುಕೊಂಡು ಹಿಂದೂಗಳನ್ನ ಏನ್ ಮಾಡ್ತಾನಂದ್ರೆ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಒಂದು ಅರ್ಥದಲ್ಲಿ ಮದರ್ಸ ಈ ಒಂದು ಕಾದಂಬರಿಯಲ್ಲಿ ಏನೋ ಕೋಮು ಸೌಹಾರ್ದದ ವ್ಯಕ್ತಿಯಾಗಿ ಕೂಡ ಕಂಡು ಬರ್ತಾನೆ. ಯಾಕಂದ್ರೆ ಅವನಿಗೆ ನಾನು ಮುಸ್ಲಿಮನಾಗಿದ್ದರೂ ಕೂಡ ಅಲ್ಲಿ ರಜಾಕಾರಕ್ಕಾಗಲಿ ಅವನ ಹೈದರಾಬಾದ್ ಸರ್ಕಾರಕ್ಕಾಗಲಿ ಪ್ರೋತ್ಸಾಹ ಕೊಡಬೇಕಾಗಿತ್ತು. ಸ್ವತಂತ್ರ ಹೋರಾಟಗಾರನ್ನ ಏನೋ ಸ್ವತಂತ್ರ ಹೋರಾಟಗಾರ ಕುರಿತು ಸುಳ್ಳು ಕೊಡಬೇಕಾಗಿತ್ತು, ಏನೋ ಹಿಡಿದುಕೊಡ್ಬೇಕಾಗಿತ್ತು. ಆ ರೀತಿ ಮಾಡಲಿಲ್ಲ. ಆ ಒಂದು ಮದರ್ಸಾವಿನಿಗೂ ಕೂಡ ಏನ್ ಬೇಕಿತ್ತು? ಹೈದರಾಬಾದ್ ನಿಜಾಮನ ಹೋರಾಟದಿಂದ ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನೆ ಆಗಬೇಕಾಗಿತ್ತು. ಅದನ್ನು ಕೂಡ ಅವರು ಬಯಸ್ತಾ ಇಲ್ಲ. ಇತರ ವಿಮೋಚನೆಕಾರರು ಹೈದರಾಬಾದ್ ನಿಜಾಮನಿಂದ ಇದು ವಿಮೋಚನೆ ಬಯಸ್ತಾ ಇಲ್ಲಲ್ಲ, ಅದೇ ರೀತಿ ಮದರ್ಸಾ ಕೂಡ ಹೈದರಾಬಾದ್ ನಿಜಾಮನ ಒಂದು ಹೋರಾಟದಿಂದ ಮದರ್ಸಾ ಕೂಡ ಏನ್ ಮಾಡ್ತಂದ್ರೆ ಅದನ್ನೇ ಬಯಸ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇನ್ನ ಬಹಳಷ್ಟು ಪಾತ್ರಗಳು ಆ ಒಂದು ಕಾದಂಬರಿಯಲ್ಲಿ ಬರ್ತವೆ. ನಾನು ಎಲ್ಲವನ್ನ ಹೇಳಿಕ್ಕೆ ಹೋಗಲ್ಲ. ಇನ್ನು ಆ ಒಂದು ಅಮರಚಂದ್ರ ಬರ್ತಕ್ಕಂಥ ಪುಟ್ಟಗಾರಿನ ಆ ಸದ್ದು ಕಾದಂಬರಿಯನ್ನ ಓದುತ್ತಾ ಹೋದರೆ ಅವರು ಯಾವ ಭಾಗದ ಭಾಷೆಯನ್ನು ಬೆಳೆಸ್ಕೊಂಡಾರ ಅಂತಂದ್ರೆ ಉತ್ತರ ಕನ್ನಡ ಭಾಷೆಯನ್ನು ಬಳಸ್ಕೊಂಡಾರ. ಜೊತೆಗೆ ಆ ರಾಯಚೂರಿನ ಗ್ರಾಮೀಣ ಪ್ರದೇಶದ ಜನರು ಆಡ್ತಕ್ಕಂಥ ಒಂದು ಆಡು ಭಾಷೆಯನ್ನ ಅವರು ತಮ್ಮ ಒಂದು ಕಾದಂಬರಿಯಲ್ಲಿ ಬಳಸಿಕೊಂಡಿದ್ದನ್ನ ನಾವು ಕಾಣ್ತೀವಿ. ಅಷ್ಟಲ್ಲದೆ ಇಲ್ಲಿ ಮದರ್ಸಾವಿನ ವ್ಯಕ್ತಿತ್ವಕ್ಕೂ ನೇಕ್ ಇನ್ಸಾನ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಆ ಮದರ್ಸಾವಿನ ಹೆಸರಿಗೂ ಮತ್ತು ಪರಸ್ಪರ ಸಾಮ್ಯತೆ ಮತ್ತು ಮುಬಾರಕ್ನಿಗೂ ನೆಲೆಯಿರ್ತಕ್ಕಂಥ ಆ ಒಂದು ದೇಶಾಭಿಮಾನವನ್ನ ಅಲ್ಲಿ ಕಾದಂಬರಿಕಾರರು ಬಹಳ ಚೆನ್ನಾಗಿ ಹೋಲಿಕೆಯನ್ನು ಮಾಡಿದ್ದನ್ನ ನಾವು ಕಾಣುತ್ತೇವೆ. ಒಟ್ಟಾರೆ ಆ ಒಂದು ಕಾದಂಬರಿಕಾರರು ಆ ಕಾದಂಬರಿ ಯಾವ ರೀತಿ ಕೊನೆಗೊಳ್ಳುವುದಂದ್ರೆ ಭಾರತ ಸರ್ಕಾರ ಸೈನಿಕ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಆ ಒಂದು ಹೈದರಾಬಾದ್ ನಿಜಾಮನ ಒಂದು ದುರಾಡಳಿತಕ್ಕೆ ಏನಾಗುತ್ತೆ ಕೊನೆಗೊಳ್ಳುತ್ತದೆ. ಹೈದರಾಬಾದ್ ನಿಜಾಮನ ದುರಾಡಳಿತಕ್ಕೆ ಕೊನೆಗೊಳ್ಳುವುದರ ಜೊತೆಗೆ ಹೈದರಾಬಾದ್ ನಿಜಾಮನ ದರ್ಬಾರು ರಜಾಕಾರರ ಕಾರವಾರು ಜೊತೆಗೆ ಕೊನೆಗೊಳ್ಳುತ್ತದೆ.
ಒಳಗ ಅಲ್ಲಿ ಜಮೀನ್ದಾರರ ಒಂದು ಶೋಷಣೆ ಕೂಡ ಏನಾಗ್ತಂದ್ರೆ ಅಂತ್ಯಗೊಳ್ಳುವುದರೊಂದಿಗೆ ಆ ಒಂದು ಕಾದಂಬರಿ ಮುಕ್ತಾಯಗೊಳ್ಳುತ್ತದೆ. ಒಟ್ಟಾರೆ ಈ ಒಂದು ಊಟಗಾಲಿನ ಸದ್ದು ಕಾದಂಬರಿ ಎಲ್ಲ ಸಮಾಜದ ಎಲ್ಲ ಸ್ತರಗಳನ್ನ ಒಳಗೊಂಡಿದ್ದು ಒಂದು ಚಾರಿತ್ರಿಕ ಹಿನ್ನೆಲೆಯಲ್ಲಿ ರಚನೆಗೊಂಡಿರ್ತಕ್ಕಂಥ ಈ ಒಂದು ಊಟಗಾಲಿನ ಸದ್ದು ಕಾದಂಬರಿ ಯಶಸ್ವಿ ಕಂಡಾದಂತೆ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತಾ ಇಲ್ಲಿವರೆಗೆ ಊಟಗಾಲಿನ ಸದ್ದು ಕಾದಂಬರಿ ಕುರಿತು ಕೆಲವೊಂದು ವಿಚಾರಗಳನ್ನ ಮುಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆಗೂ ಭಂಡಾರ ಪ್ರಕಾಶನಗಳಿಗೂ ವಂದಿಸುತ್ತಾ ನನ್ನ ವಿಚಾರಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಇದು ನಮ್ಮ ವಿದ್ಯಾಸಂಘದ 2ನೇ ವರ್ಷೀಯ ಪ್ರಬಂಧ ನಡೆಸಿದಂತಹ ಯುವ ಪ್ರಬಂಧಕಾರರಿಗೆ ಧನ್ಯವಾದಗಳು. ಈಗ ಮೊದಲ ಪ್ರಬಂಧ ನಡೆಸಿದಂತಹ ಗರಿಗಾರಿಗೆ ಉಪಸ್ಥಿತರಿರುವಂತಹ ಸಹೋದರ ನಾಗರಾಜ್ ಬಾಯಿಯವರು ಪ್ರಮಾಣಪತ್ರವನ್ನು ನೀಡುವುದರಿಂದ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಹಾಗೆ ಮತ್ತೊಬ್ಬ ವಿಷಯ ಮಾಡಿದಾದಂತಹ ಡಾಕ್ಟರ್ ಬಸವರಾಜ್ ಚಂಗೇಶ್ವರ್ ಇವರಿಗೂ ಸಹ ದೊರೆ ಅವರು ಪ್ರಮಾಣಪತ್ರ. 2ನೇ ವರ್ಷೆಯನ್ನು ಯಶಸ್ವಿಗೊಳಿಸಿದಂತಹ ಯುವ ಪ್ರಬಂಧಕಾರರಿಗೆ ಧನ್ಯವಾದಗಳು. ನಾವು ಪ್ರಶ್ನೆಗಳಿವೆ. ಹೆಚ್ಚಾಗಿ ಮಹಿಳೆಯರಿಂದ ಪ್ರತಿಭಟನೆ ಮಾಡಿದ ಉದಾಹರಣೆಗಳನ್ನು ಊಟಗಾಲಿನ ಸದ್ದು ಕಾದಂಬರಿಯಲ್ಲಿ ಆಲ್ಮೇಲಮ್ಮ ಪಾತ್ರ. ಆ ಆಲ್ಮೇಲಮ್ಮ ಈ ಒಂದು ಜಮೀನ್ದಾರರು ಆಲ್ಮೇಲಮ್ಮನ ಜಮೀನನ್ನ ಕಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಆಲ್ಮೇಲಮ್ಮ ತಾನು ಕಷ್ಟಪಟ್ಟು ಬೆವರು ಸುರಿಸಿ ಸಂಬಳ ಮಾಡಿರ್ತಕ್ಕಂಥ ಜಮೀನನ್ನ ಹೋರಾಟದ ಮೂಲಕ ಏನು ಮಾಡ್ತಾರೆ ತನ್ನಲ್ಲಿ ಉಳಿಸ್ಕೊಳ್ತಾರೆ. ಮಾಡ್ತಾರೆ ತನ್ನಲ್ಲಿ ಉಳಿಸ್ಕೊಳ್ತಾರೆ. ಇದು ಆ ಒಂದು ಕಾಲದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಪಾತ್ರ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು ಸರ್. ಈ 3ನೇ ವರ್ಷೆಯನ್ನು ಶ್ರೀನಿವಾಸಾಯಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಮಹಾವಿದ್ಯಾಲಯ ಮಸ್ಕಿ ಇವರು ನಡೆಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆನೆ ಮಾಡಿಲ್ಲ